डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। यस न्यूज़ कर्नाटक एक्सप्रेस में आपका स्वागत है। मैं आपके साथ यासीन जिगर। ಗೊತ್ತಿದೆ ಪ್ರಕಾಶ್ ಹುಕ್ಕೇರಿ ಅವರು ಈ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಿಂದ ಜಿಲ್ಲಾ ಪಂಚಾಯಿತಿಯಿಂದ ಅವರು ಶಾಸಕರಾಗಿ ಸಂಸತ್ ಸದಸ್ಯರಾಗಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಎಲ್ಲೆಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ಅವರು ಹಗಲು ರಾತ್ರಿ ತಮ್ಮ ಮತದಾರರಿಗೆ ಅವ್ರಿಗೆ ನ್ಯಾಯ ದೊರಕಿಸಲಿಕ್ಕೆ, ಅವರ ಸಮಸ್ಯೆಗಳಿಗೆ 24/7 ನಾವಂತೀವಿ ನಾವೆಲ್ಲ ಬಹುಶಃ ಅವರ ಮತಕ್ಷೇತ್ರ ಇವತ್ತು ಮಾದರಿಯಾಗಿ ಮತಕ್ಷೇತ್ರವನ್ನು ಮಾಡಿದರು. ಅಷ್ಟೇ ಅಲ್ಲ, ತಮ್ಗೆ ಗೊತ್ತಿದೆ, ರೈತರು ಸಂಕಷ್ಟಿದ್ದಾಗ ಕಬ್ಬಿಗೆ 500 ರೂಪಾಯಿ ಬೆಂಬಲ ಬೆಲೆ ಕೊಡಿಸಿ ರೈತರಿಗೆ ಸಂಕಷ್ಟಕ್ಕೆ ನೆರವಾದಂಥ ಸುಮಾರು 600 ಕೋಟಿ ರೂಪಾಯಿ, 600 ಕೋಟಿ. ಇವತ್ತು ಬೆಳಗಾವಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಗಲಿಕ್ಕೆ ಇವತ್ತು ಕಾರ್ಯಕರ್ತರಾದರು ಮತ್ತು ಅಲ್ಲಿ ಚಿಕ್ಕೋಡಿಯಲ್ಲಿ ಕೂಡ ಶಿಕ್ಷಣ ಸಂಸ್ಥೆಯನ್ನು ಭಾಳ ಚೆನ್ನಾಗಿ ನಾನು ಕೂಡ ಕನೇರಿ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಆಯ್ದು ಹೋದೆ. ಭಾಳ ಚೆನ್ನಾಗಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ. ಅವ್ರ ಮತಕ್ಷೇತ್ರ ಆದ ನಂತರ ಕೂಡ ಅಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಪಾರ್ಲಿಮೆಂಟ್ ಇರ್ಬೋದು, ಶಾಲಾ ಕಾಲೇಜುಗಳಿಗೆ ಕಟ್ಟಡ ಮತ್ತು ಶಿಕ್ಷಕರ ಸಮಸ್ಯೆಗಳ ನಿರಂತರವಾಗಿ ಸ್ಪಂದನೆ ಮಾಡಿಕೊಳ್ಳುವಂಥದ್ದು. ಅವ್ರನ್ನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ಸುನೀಲ್ ಸಂಕ್ ಅವರು ಏನು ಪದವೀಧರ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಓರ್ವ ಸರಳ ಸಜ್ಜನಿಕೆಯ ಕಾರ್ಯಕರ್ತನ ಇವತ್ತು ಪದವೀಧರ ಮತಕ್ಷೇತ್ರಕ್ಕೆ ನೆರೆಯ ಅಥಣಿ ಭಾಗದವರು, ಅಥಣಿಯ ಮತಕ್ಷೇತ್ರದವರು ಅವ್ರಿಗೆ ಪದವೀಧರ ಮತಕ್ಷೇತ್ರಕ್ಕೆ ಪುರುಸಂತಾರೆ. ಶಿಕ್ಷಕರ ಮತಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಮತ್ತು ಬರೀ ಶಿಕ್ಷಕರು ಅಷ್ಟೇ ಅಲ್ಲ, ಏನು ನಿರುದ್ಯೋಗ ಯುವಕರಿದ್ದಾರೆ ಶಿಕ್ಷಕರಾಗಿ ಬಯಸ್ತಾರೆ, ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಲ್ಪಟ್ಟಿದ್ದಾರೆ. ಈ ಉದಾಹರಣೆಗಾಗಿ ನಾವು ತಗೊಳ್ಳಿ, 2015ರಿಂದ ನಂತರ ಇವತ್ತು ಏನು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದ್ದಾರೆ, ಅಲ್ಲಿ ಇವತ್ತು ನೇಮಕಾತಿ ಆಗಿಲ್ಲ. ವೇಕೆನ್ಸೀಸ್ ಇತ್ತು. ಇದು ಒಂದೇ ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಸುಮಾರು 38% ವೇಕೆನ್ಸಿ ಇದಾವೆ. ಸ್ಯಾಂಕ್ಷನ್ ಪೋಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಯಾಂಕ್ಷನ್ ಇದರಲ್ಲಿ 38% ವೇಕೆನ್ಸಿ ಇದಾವೆ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳು. ಹೀಗಾಗಿ ಯುವಕರು ಏನು ಉದ್ಯೋಗ ಅವಕಾಶ ಬಯಸ್ತಾರೆ, ಅವ್ರಿಗೆಲ್ಲರೂ ಕೂಡ ಬಹಳಷ್ಟು ಅನ್ಯಾಯ ಆಗಿದೆ. ನಾನು ಮಾತಾಡ್ತಾ ಇರೋದು ಸ್ಯಾಂಕ್ಷನ್ ಇಂಟೇಕ್. ಆದರೆ ವಾಸ್ತವ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಸ್ಟ್ರೆಂತ್ ಹೆಚ್ಚಿಗಾಗಿ ಆ 38% ಹೋಗ್ಯೋದು ಆಲ್ಮೋಸ್ಟ್ 60% ಬರ್ತದೆ. ಆದರೆ ನಾವು ಇಲ್ಲಿಗೆ ಲೆಕ್ಕ ಹಿಡಿದು 38% ತಗೊಂಡಿಲ್ಲ. ಅಷ್ಟು ಹೊತ್ತು ಉದ್ಯೋಗ ಅವಕಾಶಗಳನ್ನು ಸಹ ನಮ್ಮ ಯುವಕರಿಗೆ, ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಮತ್ತು ಈ ನೋಟ್ ಅಮಾನ್ಯ ಮಾಡಿರೋದ್ರಿಂದ ಏನು ತಪ್ಪು ನಿರ್ಣಯಗಳನ್ನು ತಗೊಂಡಿದ್ದರಿಂದ
ಇವತ್ತು ಎಕಾನಮಿ ಹಾಳಾದಾಗ ನಿರುದ್ಯೋಗ ಯುವಕರಿಗೆ ಬಹಳಷ್ಟು ತೊಂದರೆ ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ, ಸಾಮಾನ್ಯ ಜನರು ಕೂಡ. ಅದರಲ್ಲಿ ಈ ವೇಕೆನ್ಸಿಯನ್ನು ತುಂಬಿಕೊಳ್ಳುವಂಥದ್ದು. ಮತ್ತೆ ಇದ್ರ ಪರಿಣಾಮ ಏನಾಗಿದೆ, ಒಂದು ಗೆಸ್ಟ್ ಲೆಕ್ಚರ್ಸ್ ಅಂತ ಯಾರು ನೇಮಕಾತಿ ಆಗ್ತಾರೆ ಅವರ ಸ್ಯಾಲರಿ ಸುಮಾರು 80,000 1 ಲಕ್ಷವರೆಗೆ ಬರ್ತದೆ. ಅದು ಪರ್ಯಾಯವಾಗಿ ಅನಿವಾರ್ಯವಾಗಿ ಗೆಸ್ಟ್ ಲೆಕ್ಚರ್ಸ್ ಸರ್ಕಾರ ಒಂದು ಸರಳ ಹಾದಿ ಇಟ್ಕೊಂಡಿದ್ದಾರೆ. ಗೆಸ್ಟ್ ಲೆಕ್ಚರ್ಗೆ ಎಷ್ಟು ಕೊಡ್ತೀವಿ? 10-15 ಸಾವಿರ ರೂಪಾಯಿ, 10-15 ಸಾವಿರ ರೂಪಾಯಿ ಕೊಡ್ತೀವಿ, 20 ಸಾವಿರ ಕೊಡ್ತೀವಿ. ಏನಾಗ್ತದೆ ಕಂಪೇರ್ ಮಾಡಿ, 1 ಲಕ್ಷ ಇರಲಿ 15-20 ಸಾವಿರ ಇರಲಿ. ಇವತ್ತು ದಿನಗೂಲಿ ನೌಕರರು ಕೂಡ ಪ್ರತಿ ದಿವಸ 500 15 ಲಕ್ಷ ಆಯ್ತು, 15 ಸಾವಿರ ರೂಪಾಯಿ ಆಯ್ತು. ಇಂಥ ಸಮಸ್ಯೆಗಳು ತುಂಬ ಬಂದಿದ್ದೀವಿ. ಆಮೇಲೆ ಈ ಬೈಫರ್ಕೇಟೆಡ್ PU ಕಾಲೇಜ್ನಲ್ಲಿದೆ, ಅಲ್ಲಿ ಕೇವಲ ಬ್ಯಾಕ್ಲಾಗ್ ಬೈಫರ್ಕೇಟೆಡ್ PU ಕಾಲೇಜ್ನಲ್ಲಿ ಓನ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಆರ್ ಸ್ಯಾಂಕ್ಷನ್. ಮತ್ತು ಇದು ಕೇವಲ ಶಿಕ್ಷಕರಿಗೆ ಅಷ್ಟೇ ಅನ್ನುವಾಗಿಲ್ಲ, ವಿದ್ಯಾರ್ಥಿಗಳಿಗೂ ಬಹಳ ಸಮಯ ಆಗ್ತದೆ. ಯಾಕಂದ್ರೆ ಅಲ್ಲಿ ಶಿಕ್ಷಕರೇ ಇಲ್ಲ ಆದ್ಮೇಲೆ ಅಲ್ಲಿನೂ ಕೂಡ ಬಹಳ ಅನ್ಯಾಯ ಆಗ್ತಾ ಇದೆ, ಮಕ್ಕಳು ಕೂಡ ಅನ್ಯಾಯ ಆಗ್ತದೆ ವಿದ್ಯಾಭ್ಯಾಸ ಮಾಡುತ್ತಾರೆ. ಆಮೇಲೆ ಯಾರಾದರೂ ಸರ್ವಿಸ್ನಲ್ಲಿ ನಿಧನ ಹೊಂದಿದ್ದಾರೆ, ಕಾಂಪನ್ಸೇಟ್ ಡೌನ್ಸ್ ಇದೆ ಅಂತ ಅಂತಿದ್ದಾರೆ, ಸರ್ವಿಸ್ನಾಗಿದ್ದಾಗ ನಿಧನ ಹೊಂದಿದ್ದಾರೆ, ಅದನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ. ಕಾಂಪನ್ಸೇಷನ್ ಡೌನ್ ಏನಾದ್ರು ಮಾಡ್ತಿದ್ರಿ ಅವು ಕೂಡ ನೇಮಕಾತಿ ಮಾಡ್ತಾ ಇಲ್ಲ, ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಕರು UGC ಪೇ ಸ್ಕೇಲ್ ಕೇಳುವಂಥದ್ದು. ಡಿಗ್ರಿ ಕಾಲೇಜ್ ಟೀಚರ್ಸ್ಗೆ ಅರಿಯರ್ಸ್ ಇವತ್ತು ಕೂಡ ಪೆಂಡಿಂಗ್ ಇದಾವೆ. ಏನು UGC ಸ್ಯಾಲರಿ ಅರಿಯರ್ಸ್ ಇದಾವೆ, ಡಿಗ್ರಿ ಕಾಲೇಜ್ ಶಿಕ್ಷಕರಿಗೆ ಈಗಲೂ ಕೂಡ ಪೆಂಡಿಂಗ್ ಇದಾವೆ. ಆಮೇಲೆ ಏಡೆಡ್ ಅನುದಾನಿತ ಕಾಲೇಜ್ನಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ ಪೋಸ್ಟ್ ಇವತ್ತು ಅಪ್ರೂವ್ ಆಗಿಲ್ಲ. ಆಮೇಲೆ ಪ್ರಮುಖವಾಗಿ ಯಾವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಹಳೆ ಮೈಸೂರಿನಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರು ಸರ್ಕಾರಿ ಕಾಲೇಜುಗಳನ್ನ ಮೊದಲ ಪ್ರಾರಂಭ ಮಾಡಿದರು. ಈ ಕಡೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ನೆರವೇರಿ ಬಂದಿರ್ತವೆ. ಉದಾಹರಣೆ ತಗೊಳ್ರಿ, ಸ್ವತಂತ್ರ ಪೂರ್ವದಲ್ಲಿ ಯಾವುದಾದ್ರೂ ಡಿಗ್ರಿ ಕಾಲೇಜ್ ಆಗ್ಬೇಕಂದ್ರೆ ಸಹ BEd ವಿಜಯ ಕಾಲೇಜ್ ಇತ್ತು, ಸರ್ಕಾರಿ ಕಾಲೇಜು ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಮೈಸೂರು ಮಹಾರಾಜರು ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಿದ್ರು, ಇಲ್ಲಿ ನಮಗೆ ಆ ಒಂದು ಆಸರೆ ಇರಲಿಲ್ಲ. ಹೀಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾರೆ, ಪ್ರಾರಂಭ ಮಾಡಿದ್ರು. ಹಳ್ಳಿಯಲ್ಲಿ ಹೋಬಳಿಯಲ್ಲಿ ದೊಡ್ಡ ಸಂಸ್ಥೆಗಳು ನೋಡ್ಬೇಡಿ, ಹಳ್ಳಿಯಲ್ಲಿ ಕೂಡ ನಿಡೋಣಿ ಅಂತ ಒಂದು ಗ್ರಾಮದಲ್ಲಿ ಕೂಡ ಒಂದು ಶಿಕ್ಷಣ ಸಂಸ್ಥೆ ಇದೆ. ಮತ್ತೊಂದು ಕಡೆ ಎಲ್ಲ ಸಣ್ಣ ಸಣ್ಣ ಹೋಬಳಿ ಮಟ್ಟದಲ್ಲಿ ಪ್ರತಿ ಊರಿನಲ್ಲಿ ಕೂಡ ಮತ್ತೊಂದು ಸಿಟಿಗೆ ಇರ್ಬೋದು, ಎಲ್ಲರ ಕೂಡ ತಗೊಳ್ಳಿ. ಅವ್ರಿಗೆ ನಾವು ಸುಮಾರು 15 ವರ್ಷ ನಂತರ ಆದರೂ ಕೂಡ ಅವ್ರಿಗೆ ಗ್ಯಾರಂಟಿ ನೇಣ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ನಾವು 15 ವರ್ಷ ನಂತರ ಕೂಡ ಅನುದಾನ ಕೊಡ್ತಾ ಇಲ್ಲ. ಇದು ಮುಖ್ಯವಾಗಿ ಆಗುವ ಅನ್ಯಾಯ ಯಾರಿಗಂದ್ರೆ ಹಳೆ ಮೈಸೂರು ಭಾಗಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರಿ ಕಾಲೇಜುಗಳಿದಾವೆ. ಈ ಗ್ಯಾರಂಟಿ ನೇಡ್ ಅನ್ನೋದು ಏನಿದೆ ಇದು ಇರುವಂತದ್ದು ಕೇವಲ ವಿಶೇಷವಾಗಿ ಬಹುತೇಕ 80% ನಾವೆಲ್ಲ ಹೋಗ್ತಿರೋದಕ್ಕೆ ಉತ್ತರ ಕರ್ನಾಟಕದಲ್ಲಿ, ಅದರ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಸ್ವಲ್ಪ ಬರ್ತಾ ಇದ್ದಾರೆ. ಸರ್ಕಾರ ಕಡೆ ಸಂಪೂರ್ಣವಾಗಿ ಮಾಡಲಿಕ್ಕಾಗಿಲ್ಲ. ಸರ್ಕಾರಿ ಕಾಲೇಜುಗಳು ಇಲ್ಲದಾಗ, ಸರ್ಕಾರಿ ಇಲ್ಲದಾಗ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳು. ಆಮೇಲೆ ಈ ದೈಹಿಕ ಶಿಕ್ಷಕರು ಅವರ ಅಪಾಯಿಂಟ್ಮೆಂಟ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಕಾಂಪ್ರೆನ್ಸಿವ್ ಆಗಿ ಎಲ್ಲನೂ ಕೂಡ ದೈಹಿಕ ಕೂಡ ಮಕ್ಕಳು ಸದೃಢ ಆಗಬೇಕು, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲನೂ ಕೂಡ ಅನ್ನೋದು ಪ್ರತಿಯೊಬ್ಬರ ಆಸೆ ಇರ್ತದೆ ಸರ್. ಸಮಾಜದ್ದು, ತಾಯಿ ತಂದೆಗಳದ್ದು, ಮಕ್ಕಳದು ಕಡೆ ಬನ್ನಿ, ಅದು ಕೂಡ ದೈಹಿಕ ಶಿಕ್ಷಕರ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಆಮೇಲೆ ಈ ಗೆಸ್ಟ್ ಲೆಕ್ಚರ್ಸ್ ಸೇರಿದ್ದಾರೆ, ತಾತ್ಪೂರ್ತಿಕವಾಗಿ ಹಾಕಿದ ಪೋಸ್ಟ್ ಅಪ್ರೂವ್ ಮಾಡಿದಾಗ ಪರವಾನಗಿ ಇಲ್ಲದಾಗ ಈ ಗೆಸ್ಟ್ ಲೆಕ್ಚರ್ಸ್ಗೆ ಅವರ ಸೇವೆಗೆ ಮತ್ತು
ಅವರ ಏನು ಸ್ಯಾಲರಿ ಇದೆ, ವೇತನ ಇದೆ, ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇನ್ ಏಡೆಡ್ ಇನ್ಸ್ಟಿಟ್ಯೂಷನ್ ಪರ್ಟಿಕ್ಯುಲರ್ ಅನುದಾನ. ಆಮೇಲೆ ಅದೇ ರೀತಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ಎಡೆಡ್, ಅಲ್ಲಿ ಏನಿದೆ, ಅಲ್ಲಿ ಶಿಕ್ಷಕರಿಗೆ ಅವರ ಸೇವೆಗೆ, ಸರ್ವಿಸ್ಗೆ ಮತ್ತು ಅವರ ಸ್ಯಾಲರಿ ವೇತನಕ್ಕೆ ಏನೂ ಸಹ ಅವ್ರಿಗೆ ರಕ್ಷಣೆ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳನ್ನು ಸಹ ಹೊಂದಿದೆ. ಹೀಗಾಗಿ ಉತ್ತರ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕದ ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರ ಬಹಳ ಪ್ರಾಮುಖ್ಯವನ್ನು ಪಡ್ಕೋತಾರೆ. ನಾನು ಜನ ಯಾಕೆ ಬ್ಯಾಕ್ಗ್ರೌಂಡ್ ಹೇಳಿದ್ರೆ, ಅನ್ಎಡೆಡು, ಏಡೆಡು ಬಹುತೇಕ ಇರುವಂಥದ್ದು ಮುಂಬೈ ಕರ್ನಾಟಕ. ಮುಂಬೈ ಕರ್ನಾಟಕದ ಈ ಎರಡು ಕ್ಷೇತ್ರ, ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಬಹಳ ಪ್ರಮುಖವಾಗಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವಿಚಾರ ಮಾಡಿ, ನಮ್ಮಲ್ಲಿ ಅನೇಕ ಮಂದಿ ಅಭ್ಯರ್ಥಿಗಳು, ಸಂಗಮೇಶ್ ಬಬಲೇಶ್ವರ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಬನ್ನೂರವರು ಆಕಾಂಕ್ಷಿ ಆಗಿದ್ರು, ನಮ್ಮ ಬೆಳಗಿಯವರು ಆಕಾಂಕ್ಷಿ ಆಗಿದ್ರು, ಎಲ್ಲರೂ ಕೂಡ ಆಕಾಂಕ್ಷಿ ಆಗಿದ್ರು. ಅದರ ಒಂದು ತೀರ್ಮಾನವನ್ನು ಎಲ್ಲವನ್ನೂ ಸ್ಟಡಿ ಮಾಡಿ, ಪ್ರಕಾಶ್ ಹುಕ್ಕೇರಿ ಅವರು ನಾಳೆ ಸಂಸತ್ತು ಮತ್ತೆ ಚುನಾವಣೆ ಮತ್ತು ಶಾಸಕ ಚುನಾವಣೆ ಮಾಡಬೇಕಾಗಿತ್ತು. ಆದರೆ ಅವರು ಸಹ ಇಲ್ಲಿ ಸಮರ್ಥನೆ ಆಗಿದ್ದಾರೆ. 24/7 ಅವ್ರು ಅಸಮರ್ಥ ಅಂತಲ್ಲ, ಉಳಿದವರು ಒಬ್ಬ ಹಿರಿಯರನ್ನ ಎಲ್ಲ ಕಡೆ ಕಾಂಟ್ಯಾಕ್ಟ್ ಇದ್ದವ್ರನ್ನ ಸಚಿವರಾಗಿ, ಸಂಸದರಾಗಿ ಸೇವೆ ಮಾಡಿದ್ದಾರೆ. ಈಗ ಅನೇಕ ಮಾನದಂಡ ಇಟ್ಕೊಂಡು ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನಿಶ್ಚಿತವಾಗಿ ಒಂದು ಮಾತನ್ನ ನಾವು ಪ್ರಕಾಶ್ ಹುಕ್ಕೇರಿ ಅವರು ತಾವು ಹೇಳಕ್ ಬರೋದಿಲ್ಲ, ನಾನು ಗಮನಿಸಿದಿರಿ, ಮಾಧ್ಯಮದವ್ರು ತಾವು ಗಮನಿಸಿದಿರಿ. ಅಲ್ಲಿ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿದಾಗ ತಾವು ಕೇಳ್ಕೊಂಡ್ರೆ ಗೊತ್ತಾಗತ್ತ. ನಾನೇ ನೀರಾವರಿ ಮಂತ್ರಿ ಇದ್ದಾಗ ಈ ಸೌರ ಜೋಳ ಭೂಮಿ ಆಗಿತ್ತಲ್ಲ, ನಾವು ಹತ್ತನೇ ಹೀಗೆ ಹೇಳ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಆಗಿತ್ತು. ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಸೌರ ಜೋಳ ಇರುತ್ತಲ್ಲ ಫೈಲ್, ನಮ್ಮ ಇಲಾಖೆಯವರು ನಮಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಸ್ಯಾಂಕ್ಷನ್ ಮಾಡಕ್ಕೆ ಕಷ್ಟ ಆಗಿರಲಿಲ್ಲ. ನಾವು ಆ ಫೈಲ್ ನಾವು ಸ್ವತಃ ತಗೊಂಡೋಗಿ, ಇಡೀ ರಾಜ್ಯದ್ದು ಸಹ ಫೈಲ್ ತಗೊಂಡೋಗಿ ಟೇಬಲ್ ಟು ಟೇಬಲ್ ಅಡ್ಡಾಡಿ ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ಪ್ರಸರಿಸಿದಾಗ ಆ ಸೌರ ಜೋಳಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಸಚಿವರಿದ್ದಾಗ ಅವರು ಸೀದಾ ಹೋಗಿ ಆಫೀಸ್ಗೆ ಹೋಗಿದ್ದು. ಎಷ್ಟೋ ಮಂದಿ ಪೇಪರ್ ಏನು ಸಚಿವರು ಹೋಗಿ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ, ಅರ್ಜೆಂಟ್ ತಪ್ಪಿದೆ, ಕೆಲಸ ಇದೆ, ಹೋಗಲ್ಲ ಆಫೀಸ್ದಾಗ ಕೂತಲ್ಲಿ ಏನೋ ನಡೀತಾ ಇದೆಪ್ಪ ಅಂತ ಕೇಳಿದ್ರು. ಹೀಗಾಗಿ ಅವ್ರು ಯಾವುದನ್ನು ಪ್ರತಿಷ್ಠೆ, ಯಾವುದು ಸಣ್ಣದು ದೊಡ್ಡದು ಅಂತ ಎಲ್ಲರೂ ಕೂಡ ವಿಚಾರ ಮಾಡಿಲ್ಲ. ಒಂದು ಶಿಕ್ಷಕರ ಸಮಸ್ಯೆ ಒಂದು ಸಾಮಾನ್ಯ ಸಣ್ಣ ಕೆಲಸ ಇರಲಿ ಅಥವಾ ದೊಡ್ಡ ಕೆಲಸ ಇರಲಿ, ಅವ್ರು ಇಂಜರ್ ಆಗಿಲ್ಲ, ಹೋಗ್ಬೇಕಾದ್ರೆ ಹೋಗಿ ಯಾರು ಟೇಬಲ್ನಾಗ ಹೋಗಿ ಅಲ್ಲಿ ಒಬ್ಬ ಅಧಿಕಾರಿ ಮುಂದೆ ಆಗಲಿ, ಒಬ್ಬ ಅಥವಾ ಅಲ್ಲಿರುವಂತ ಒಬ್ಬ ಕಾರ್ಕೂನ್ ಆಗಲಿ, ಕ್ಲರ್ಕ್ ಅವ್ರ ಮುಂದೆ ಕೂತ್ಕೊಂಡಿದ್ದು ಯಾಕೆ ಮಾಡೋದು ಮಾಡ್ಕೊಡೋದು ತಿಳ್ಕೊಳ್ತಾರೆ, ಫಾಲೋಅಪ್ ಮಾಡ್ತಾರೆ, ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ಮಾತ್ರ ನಾನು ಪ್ರಕಾಶ್ ಹುಕ್ಕೇರಿ ಬಗ್ಗೆ ನಾನು ಹೇಳ್ತೇನೆ. ಇವತ್ತು ಅವರು ಈ ಶಿಕ್ಷಕರ ಮತಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ಕೊಡುವಂತ. ಸುನೀಲ್ ಸಂಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಹೇಳಿದ್ದೀನಿ, ಅವರೊಬ್ಬ ಸರಳ ಸಾಮಾನ್ಯ ಕಾರ್ಯಕರ್ತ, ಅವ್ರ ಹತ್ರ ಹಣ ಇಲ್ಲ. ಇವತ್ತು ಅವರು ಶಿಕ್ಷಕರ ಮತಕ್ಷೇತ್ರದಿಂದ ನಾವು ಅಭ್ಯರ್ಥಿ ಮಾಡಿದ್ದೀವಿ. ಅವರು ಎಲ್ಲರ ಪದವೀಧರ ಮತಕ್ಷೇತ್ರದಿಂದ ಅಭ್ಯರ್ಥಿ ಮಾಡಿದ್ದೀವಿ. ಅವರು ಕೂಡ ಎಲ್ಲ ಜನರ ಜೊತೆ ಬೆರೆತು, ಅವರ ಸ್ವಭಾವ ಹಂಗೆ ಎಲ್ಲ ಜನರ ಜೊತೆ ಬೆರೆತು, ಸಾಮಾನ್ಯ ಮನುಷ್ಯರಾಗಿ ಇವತ್ತು ಎಲ್ಲ ಜೊತೆ ಬೆರೆತು ಅವರ ಪದವೀಧರರ, ವಿಶೇಷವಾಗಿ ಅವರ ನಿರುದ್ಯೋಗ ಸಮಸ್ಯೆ ಈಗ ಹೇಳಿದಿರಲ್ಲ, ಎಲ್ಲ ವೇಕೆನ್ಸೀಸ್ ಏನಿದ್ದಾವೆ ಈ ಎಲ್ಲವನ್ನು ಕೂಡ ಇದು ಮಾಡಿ ಸ್ಪಂದನೆ ಮಾಡಲಿಕ್ಕೆ ಕೂಡ ಅವರು ಕೂಡ ಸಮರ್ಥರಾಗಿದ್ದಾರೆ. ಮತ್ತು ಅವರ ಸ್ವಭಾವನೂ ಕೂಡ ಆ ಥರ ಇದೆ. ಹೀಗಾಗಿ ನಮ್ಮಿಬ್ಬರು ಅಭ್ಯರ್ಥಿಗಳನ್ನ, ಸುನೀಲ್ ಸಂಕ್ ಅವ್ರನ್ನ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ನನಗೆ ವಿಶ್ವಾಸ ಇದೆ. ಇವತ್ತು ಏನು ಚುನಾವಣೆಯಲ್ಲಿ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಈ 3 ಜಿಲ್ಲೆಗಳು ಬರ್ತವೆ. ಈ 3 ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬೆಂಬಲ ಅವರಿಗೆ ವ್ಯಕ್ತ ಆಗಿದೆ. ನಿಶ್ಚಿತವಾಗಿಯೂ ಕೂಡ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ನಮ್ಮ ಸುನೀಲ್ ಸಂಕ್ ಅವರು ಇಬ್ಬರು ಕೂಡ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಸೇವೆಯನ್ನು ಮಾಡ್ತಾರೆ. ಮತ್ತು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕೂಡ ಇವತ್ತಿಂದ ಚುನಾವಣೆ ನಾನು ಮನೆ ಎಲ್ಲ ಕೂಡ ಫೋನ್ನಾಗ ಟಚ್ ಇದೆ. ನಾನು ಪ್ರತಿಯೊಬ್ಬರು ಕೂಡ ಯಾವ ಶಿಕ್ಷಣ ಸಂಸ್ಥೆಗಳೆಲ್ಲ ಕೂಡ ವಾರ ನಾನು ಎಲ್ಲರೂ ಕೂಡ ಮಾತಾಡಿದ್ದೀನಿ.
ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಯಾರ್ಯಾರಿದ್ದಾರೆ ಎಲ್ಲ ಕೂಡ ಮಾತಾಡಿದ್ದೆ. ಈಗ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಭೇಟಿ ಕೊಟ್ಟರು. ಇವತ್ತು ನಾಳೆ ನಾಡ್ದು, ಇವತ್ತು ವಿಜಯಪುರ, ನಾಳೆ ಬಾಗಲಕೋಟು, ನಾಡ್ದು ಬೆಳಗಾವಿ. ಇವತ್ತು ಎಲ್ಲ ಕಡೆಯೂ ನಾನು ಭೇಟಿ ಕೊಟ್ಟು ಎಲ್ಲ ಎರಡು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಭೇಟಿಯಾಗಿ ವಿನಂತಿಯನ್ನು ನಾನು ಕೂಡ ಮಾಡ್ಕೊತಾ ಇದ್ದೀನಿ. ನಾವು ಈ ಚುನಾವಣೆಯನ್ನು ಗೆದ್ದು ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಪ್ರಕಾಶ್ ಹುಕ್ಕೇರಿಯವರು ಮತ್ತು ಸುನೀಲ್ ಸಂಪೂರ್ಣ ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಮೂಲಕನೂ ಕೂಡ ನಾನು ಮೊದಲ ಎಲ್ಲ ಶಿಕ್ಷಕರಿಗೆ ಪದವಿಗಳಿಗೆ ವಿನಂತಿ ಮಾಡ್ಕೊತೀನಿ. ನಾವು ದಯವಿಟ್ಟು ಪ್ರಕಾಶ್ ಹುಕ್ಕೇರಿಯವ್ರನ್ನ ಮತ್ತು ಸುನೀಲ್ ಸಂಪೂರ್ಣಗೆ ಆಶೀರ್ವಾದ ಮಾಡಿ ನಮ್ಮ ಸೇವೆಗೆ ಅವರನ್ನು ಬಳಸ್ಕೋಬೇಕು ಅಂತ ಅನ್ನೋದನ್ನ ಈಗ ಪ್ರಕಾಶ್ ಹುಕ್ಕೇರಿಯವರು ಬಿಜಾಪುರ ಜಿಲ್ಲೆಯ PCC ಅಧ್ಯಕ್ಷರಾದ ರಾಜು ಅರ್ಜುನವರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಂ ಬಿ ಪಾಟೀಲ್ ಅವರೇ, ಸಂದೇಶ್ ಅವರೇ, ಡಾಕ್ಟರ್ ಸಂದೀಪ್ ನಡೆ ಅವರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಕಾಂಗ್ರೆಸ್ ಮುಖಂಡರೇ, ಈಗಾಗಲೇ ಎಂ ಬಿ ಪಾಟೀಲ್ ಅವರು ಮತ್ತು ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಸವಿಸ್ತರವಾಗಿ ತಮ್ಮ ವಿಚಾರವನ್ನು ಹೇಳಿದರು. ಇವತ್ತು ಸುಮಾರು 12 ವರ್ಷವರೆಗೆ ಅರುಣ್ ಶಾಪೂರ್ ಅವರು 2 ಬಾರಿ ಚುನಾವಣೆಯನ್ನು ಗೆದ್ದು ಶಿಕ್ಷಕರ ಯಾವುದೇ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ ಮತ್ತು ಅವರು ರಾಜಕೀಯದಿಂದ ಬಹಳ ದೂರಾಗಿ ಉಳಿದಿದ್ದರು. ಯಾರು ಆಸೆ ಹೋಗ್ತಾರೋ ಇದರಿಂದ ಅವರು ಅಲ್ಲಿ ಆ ರೈತರ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇದನ್ನು ಅರಿತು ನಾ ಎಲ್ಲ 3 ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಪ್ರಮುಖರನ್ನು ಭೇಟಿಯಾಗಿ ಅವರ ವಿಚಾರಗಳನ್ನು ತೆಗೆದುಕೊಂಡು ಆಮೇಲೆ ಬೆಂಗಳೂರಲ್ಲಿ ನಮ್ಮ ಎಲ್ಲ ನಾಯಕರು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಆಮೇಲೆ ಸಿದ್ದರಾಮಯ್ಯ ಅವರು ಮತ್ತು ವಿಶೇಷವಾಗಿ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಮುತುವರ್ಜಿ ವಹಿಸಿ ಇವತ್ತು ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಒಂದು ವಿಷಯ ಹೇಳಬೇಕಂದ್ರೆ, ಬಿಜಾಪುರ ಜಿಲ್ಲೆಯ ಲೋಕಸಭಾ ಸದಸ್ಯರು ತಾವೆಲ್ಲ ಮಾಧ್ಯಮದಾಗೆಲ್ಲ ಬಂದಿದೆ. ಅವರು ಸ್ಪಷ್ಟವಾಗಿ ಹೇಳಿದರು, ಅರುಣ್ ಶಾಪೂರ್ ಅವರ ಆಶೀರ್ವಾದ ಮಂತ್ರ ಇನ್ನೂವರೆಗೆ ಅವರು ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅಂದರೆ ಇದರ ಅರ್ಥ ಅವ್ರ ಪಕ್ಷದ ಒಬ್ಬರು ಲೋಕಸಭಾ ಸದಸ್ಯರಿಗೆ ಬಂತ ಅವ್ರ ಬಗ್ಗೆ ಇಷ್ಟೊಂದು ಹೇಳಿಕೆ ಕೊಡುವಾಗ ನೀವು ಮಾಧ್ಯಮದ ಮಿತ್ರ ನೀವು ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ. ಇವತ್ತು ನನಗೆ ವಿಶ್ವಾಸ ಇದೆ, ನಮ್ಮ ಎಂ ಬಿ ಪಾಟೀಲ್ ಅವರು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ನಮ್ಮ ಲೋಕಸಭೆಯ ಮುತುವರ್ಜಿಯನ್ನು ವಹಿಸಿ ನನ್ನನ್ನು ಗೆಲ್ಲಿಸಿಕೊಟ್ಟವರು. ಅದಾದ ನಂತರ ನಮ್ಮ ಚಿಕ್ಕೋಡಿ ಸದಾನಗರ ಕ್ಷೇತ್ರದ ಅಭ್ಯರ್ಥಿಯಾದ ಗಣೇಶ್ ಹುಕ್ಕೇರಿ ಅವರನ್ನು ಕೂಡ ಅಲ್ಲಿ ಚಿಕ್ಕೋಡಿಯಲ್ಲಿ ಮುಖಾಮ್ ಹೂಡಿ 2 ಸಾರಿ ಅವರು ನನ್ನನ್ನು ಆಯ್ಕೆ ಮಾಡಿಕೊಡ್ತಾರೆ. ಗಣೇಶ್ ಹುಕ್ಕೇರಿ ಅವರನ್ನು ಆಯ್ಕೆ ಮಾಡಿಕೊಟ್ರು, ನನಗೊಮ್ಮೆ ಆಯ್ಕೆ ಮಾಡಿಕೊಟ್ರು. ಆ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ನನಗೆ ವಿಶ್ವಾಸ ಐತಿ ಇಲ್ಲಿಯ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಅವರ ಪಕ್ಷದ ಹಿತೈಷಿಗಳು ಮತ್ತು ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು 3 ಜಿಲ್ಲೆಯ ಮುತುವರ್ಜಿಯನ್ನು ವಹಿಸಿ ನನ್ನನ್ನು ಗೆಲ್ಲಿಸ್ತಾರೆ ಅಂತ ನನ್ನ ವಿಶ್ವಾಸ ಇರುವುದರಿಂದ ನಾನು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಮತ್ತು ಪ್ರಾಮಾಣಿಕವಾಗಿ ನಾನು ಗೆದ್ದು ಬಂದ ಮೇಲೆ ನಾನು ಶಿಕ್ಷಕರ ಸಮಸ್ಯೆಗಳನ್ನು ಈಗಾಗಲೇ ಎಂ ಬಿ ಪಾಟೀಲ್ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ, ಅವಕ್ಕೆ ಬಗೆಹರಿಸುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಿದಂಥ ನಮ್ಮ ಎಲ್ಲರ ಧೀಮಂತ ನಾಯಕರು
KPC ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು, ಅದರಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಗೂರ್ ಸರ್ ಅವರು, ನಮ್ಮ ಹಿರಿಯ ನಾಯಕರು ಶಿಕ್ಷಕರ ಮತಕ್ಷೇತ್ರದ ಅಭ್ಯರ್ಥಿಗಳಾದ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಇವತ್ತು ಸಮಕ್ಷಮ ಮತ್ತು ಯಾವತ್ತೂ ಬೆಳಗಾವಿ ಬಿಜಾಪುರ ಜಿಲ್ಲೆಯ ಸಮಸ್ತ ಪದಾಧಿಕಾರಿಗಳೇ, ಸ್ನೇಹಿತರೆ, ಈಗಾಗಲೇ ಮೊನ್ನೆ ನಾನು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಮತ್ತು ಈಗೇನ ಪದವೀಧರ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಹನುಮಂತ ನಿರಾಣಿ ಅವರು ಇರ್ಬೋದು, ಶಿಕ್ಷಕರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅರುಣ್ ಶಾಪುರ್ ಅವರು ಇರ್ಬೋದು, ಅವರು ಹತಾಶಗೊಂಡ ನಮ್ಮನ್ನ ಇಲ್ಲ ಸಲದ ಅಪಪ್ರಚಾರ ಮಾಡುವುದರಲ್ಲಿ ತೊಡಗ್ಯಾರ. ಅದರಿಂದ ಅವರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೊನ್ನೆ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಾವು ಮಾಡೋದ್ರ ಮೂಲಕ ಸಮಸ್ತ ಈ ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ ವ್ಯಾಪ್ತಿಯನ್ನು ಒಳಗೊಂಡಂಥ ಶಿಕ್ಷಕರು ಮತ್ತು ಪದವೀಧರ ಮತಕ್ಷೇತ್ರದ ಜನತೆಗೆ ತಿಳಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆವು. ಆದಾಗ್ಯೂ ತಮಗೆ ಗೊತ್ತಿದ್ದಂತೆ ಈ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಸುವಂಥ ಅರುಣ್ ಶಾಪುರ್ ಅವರು ಇರ್ಬೋದು, ಪದವೀಧರ ಕ್ಷೇತ್ರ ಪ್ರತಿನಿಧಿಸುವಂಥ ಹನುಮಂತ ನಿರಾಣಿ ಅವರು ಇರ್ಬೋದು, ಅವರ ತಮ್ಮ ಸುದೀರ್ಘ 6 ಮತ್ತು 12 ವರ್ಷದಲ್ಲಿ ಯಾವುದೇ ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಜನತೆಗೆ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದನ್ನು ಗೊತ್ತಾಗಿ ಸಮಸ್ತ ಪದವೀಧರ ಮತದಾರ ಇರ್ಬೋದು, ಶಿಕ್ಷಕರ ಮತದಾರ ಇರ್ಬೋದು, ಅವ್ರ ಬಗ್ಗೆ ಭಾಳ ಬೇಸರಗೊಂಡ ಆಕ್ರೋಶಗೊಳಗಾಗ್ಯಾರ. ಅವರ ಹತಾಶ ಭಾವನೆಯಿಂದ ಇಲ್ಲದ ಸಲದ ಆರೋಪ ಮಾಡಕತ್ತಾರೆ. ಅದಕ್ಕೆ ಸಮಸ್ತ ಪದವೀಧರ ಮತದಾರರ ಅವಮಾನ ಮಾಡಿದ್ದರೂ ಬಹಳ ಗಂಭೀರವಾಗಿ ಪ್ರತಿಭಾವಂತ ಪದವೀಧರ ಮತದಾರರು ಮತ್ತು ಶಿಕ್ಷಕರ ಮತದಾರರು ಗಂಭೀರವಾಗಿ ಇದನ್ನು ಪರಿಗಣಿಸ್ಯಾರ. ಅವ್ರ ವಿರುದ್ಧ ಓಟ್ ಹಾಕ್ತಾರೆ ಅಂತೇಳಿ ಅವರು ಆದ್ದರಿಂದ ನಮ್ಮ ಎಲ್ಲ ನಾಯಕರ ಅನುಭವದ ಮೇರೆಗೆ ನಾನು ಒಂದು ಮಾತು ತಮ್ಮ ಎಲ್ಲರ ಮುಂದೆ ಸ್ಪಷ್ಟಪಡಿಸ್ತೀನಿ. ಸಮಸ್ತ ಪದವೀಧರ ಪದವೀಧರ ವಿಧವಾದ ಪ್ರತಿಭಾವಂತ ಪದವೀಧರ ಮತದಾರರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪದವೀಧರರ ಯಾವತ್ತೂ ಸಮಸ್ಯೆಗಳನ್ನು ನಮ್ಮ ಹಿರಿಯ ನಾಯಕರಾದ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಜೊತೆ ಕೂಡಿ ಶಿಕ್ಷಕರ ಸಮಸ್ಯೆಗಳನ್ನು ನಮ್ಮ ನಾಯಕರ ಮಾರ್ಗದರ್ಶನ ಮೇಲೆ ಅವರ ಮೌಲ್ಯವಾದ ಮತದಾನಕ್ಕೆ, ಅತ್ಯಮೂಲ್ಯವಾದ ಮತದಾನಕ್ಕೆ ಯಾವತ್ತೂ ಗೌರವ ಕಾಪಾಡಿಕೊಂಡು ಆ ಮತದಾನದ ಮೌಲ್ಯವನ್ನು ಹೆಚ್ಚು ಮಾಡುವ ನಿಟ್ಟಿನೊಳಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ ನಾನು ಹೇಳ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.